ವೆಲ್ಕಮ್ ಫ್ರೆಂಡ್ಸ್, ಸ್ವಾದ ಮಂಟಪಕ್ಕೆ ಸ್ವಾಗತ. ನಾನು ಪೂಜಾ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನಿವತ್ತು ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂತಹ ಬ್ರಾಹ್ಮಣರ ಶೈಲಿಯಲ್ಲಿ ಕಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡುಬು ಮತ್ತು ಹೋಳಿಗೆಗೆ ಈ ಕಟ್ಟಿನ ಸಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಅನ್ನಕ್ಕೂ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆಗೆ ಬಿಸಿ ಬಿಸಿ ಕಟ್ಟಿನ ಸಾರನ್ನ ಹಾಕೊಂಡು ತಿಂತಾ ಇದ್ರೆ ತಟ್ಟೆಯೊಳಗೆ ಅನ್ನ ಖಾಲಿ ಆಗಿರೋದು ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ಬಾಯಿಗೆ ರುಚಿ ಕೆಟ್ಟಾಗ ಈ ಕಟ್ಟಿನ ಸಾರನ್ನ ಬಿಸಿ ಬಿಸಿಯಾಗಿ ಒಂದು ಬಟ್ಲು ಕುಡಿದ್ರೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ. ಕಡಲೆಬೇಳೆ ಬೇಯಿಸಿರುವಂಥ ಕಟ್ಟು ರೆಡಿ ಇದ್ದರೆ ಈ ಕಟ್ಟಿನ ಸಾರನ್ನ ನೀವು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಹಾಗೆ ಈ ಕಟ್ಟಿನ ಸಾರನ್ನ ನೀವು ಮಾಡಿ ಒಂದು ವಾರದವರೆಗೂ ಇಟ್ಕೊಂಡು ಇದನ್ನು ಬಿಸಿ ಮಾಡಿಕೊಂಡು ತಿನ್ಬೋದು. ಬನ್ನಿ ಫ್ರೆಂಡ್ಸ್, ಈ ಬ್ರಾಹ್ಮಣರ ಶೈಲಿಯ ಕಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಬಟ್ಲು ಕಡಲೆಬೇಳೆ ಬೇಯಿಸಿರುವಂಥ ಕಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಅರ್ಧ ಬಟ್ಲದಷ್ಟು ಹೂರಣನ ಹಾಕ್ತಾಯಿದ್ದೀನಿ. ಈ ಹೂರಣನ ಕಡಲೆಬೇಳೆ ಬೇಯಿಸಿರುವಂಥ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆನ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನಂತರ ಇದಕ್ಕೆ 4ರಿಂದ 5 ಒಣ ಬ್ಯಾಡಗಿ ಮೆಣಸಿಕಾಯಿ ಹಾಗೂ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೊದಲೇ ನೆನೆಸಿಟ್ಟಿರುವಂಥ ಅರ್ಧ ಬಟ್ಲದಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದು ಅಡಿಕೆ ಗಾತ್ರದಷ್ಟು ಬೆಲ್ಲ ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಇವಾಗ 2 ಸ್ಪೂನ್ ಆಗುವಷ್ಟು ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂಥ ಕಟ್ಟಿನ ಸಾರಿನ ಮಸಾಲೆನ ಹಾಕಿದ್ದೀನಿ. ಈ ಮಸಾಲೆ ಪೌಡರ್ಗೆ ಗೊಡ್ಡ ಮಸಾಲೆ ಪೌಡರು ಹಾಗೆ ಹವೀಸ್ ಮಸಾಲೆ ಪುಡಿ ಅಂತಲೂ ಕರೀತಾರೆ. ಇವಾಗ ಈ ಮಸಾಲೆನ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ತುಪ್ಪ ಬಿಡೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಈ ಗೊಡ್ಡ ಮಸಾಲೆ ಪೌಡರ್ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆಬೇಳೆ ಬೇಯಿಸಿ ಬಸ್ದಿಟ್ಕೊಂಡಿರುವಂಥ ಕಟ್ಟನ್ನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 1 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಈ ಕಟ್ಟಿನ ಸಾರು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಈ ಕಟ್ಟಿನ ಸಾರನ್ನ ನೀರಾಗಿ ಮಾಡಿಕೊಂಡ್ರೇ ಕುಡಿಯೋದಕ್ಕೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಉಪ್ಪನ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಕಟ್ಟಿನ ಸಾರು ಕುದೀತಾ ಇದೆ. ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸಣ್ಣ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1-2 ನಿಮಿಷ ಇದನ್ನು ಕುದಿಸಿದ್ರೆ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂಥ ರುಚಿಯಾದ ಬ್ರಾಹ್ಮಣರ ಶೈಲಿಯ ಕಟ್ಟಿನ ಸಾರು ರೆಡಿ ಆಯಿತು. ಈ ಕಟ್ಟಿನ ಸಾರನ್ನ ಮಾಡೋವಾಗ ಇದರ ಘಮ ಮನೆಯೆಲ್ಲ ತುಂಬಿಕೊಂಡಿರುತ್ತೆ. ರುಚಿಯಂತೂ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡಿರೋ ಥರ ಕಟ್ಟಿನ ಸಾರನ್ನ ನೀವು ಒಮ್ಮೆ ಮನೇಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ರುಚಿಯಾದಂಥ ಕಟ್ಟಿನ ಸಾರನ್ನ ನೀವು ಮನೇಲಿ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವಂಥ ಬ್ರಾಹ್ಮಣರ ಶೈಲಿಯ ಕಟ್ಟಿನ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.